ರಾಜ್ಯದೆಲ್ಲೆಡೆ ಇವತ್ತು ಹನುಮ ಜಯಂತಿ ನಡೀತಾ ಇದೆ. ಎಲ್ಲರೂ ಕೂಡ ಹನುಮನ ಸ್ಮರಣೆಯಲ್ಲಿದ್ದಾರೆ. ಆದರೆ ಸದಾಶಿವನಗರದಲ್ಲಿ ನಾಟಿ ಕೋಳಿಯ ಕೊಲೆ ಆಗಿದೆ. ಸಿಎಂ ಮತ್ತು ಡಿಕೆ ಬ್ರೇಕ್ಫಾಸ್ಟ್ಗೆ ಆರ್ ಅಶೋಕ್ ಅವರ ಲೇವಡಿ ಇದು. ಹನುಮ ಜಯಂತಿ ದಿನವೇ ನಾಟಿ ಕೋಳಿಯನ್ನ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಸಿಎಂ ನಾಟಿ ಕೋಳಿ ಬಿರಿಯಾನಿ ಸಾಂಬಾರ್ ತಿಂದಿದ್ದಾರೆ. ಸಿದ್ದರಾಮಯ್ಯ ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಹಿಂದಿನ ವಿಚಾರಗಳನ್ನ ಕೂಡ ಎಳೆದಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಗಣ್ಲಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ. ನಾಮ ಕಂಡ್ರೆ ಆಗಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ಜನವಾರ ಕಂಡ್ರೆ ಆಗಲ್ಲ. ಅವ್ರದ್ದೆಲ್ಲ ಭಾಳ ಪದ್ಧತಿ ಇದೆ. ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅವರು ನಾಟಿ ಕೋಳಿ ತಿಂದಿದ್ದಾರೆ. ನನಗನ್ಸುತ್ತೆ ರಾಜ್ಯದ ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಹಿಂದೂಗಳಿದ್ದಾರೆ. ಆಂಜನೇಯ ರಾಮ ಇಲ್ಲದೆ ಇದ್ರೂ ಹಳ್ಳಿಯಲ್ಲಿ ಆಂಜನೇಯ ಅಂತೂ ಎಲ್ಲ ಊರಲ್ಲೂ ಇದ್ದಾರೆ, ಎಲ್ಲ ಹಳ್ಳಿಯಲ್ಲೂ ಇದ್ದಾನೆ. ಆಂಜನೇಯ ಇಲ್ಲದೆ ಇರೋ ಹಳ್ಳಿನೇ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ. ಇಂಥ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಒಂದು ವಿಚಾರದಲ್ಲಿ ಈ ಥರ ಸಿದ್ದರಾಮಯ್ಯನವರು ಇದು 4 ಬಾರಿ ಆಗೋಗಿದೆ. ಈ ಥರ ಮಾಡೋದ್ರಿಂದ ಯಾರು ಅನುಭವ ಭಕ್ತರಿದ್ದಾರೋ, ಇವಾಗ ಕರ್ನಾಟಕದಲ್ಲಿರೋ ಎಲ್ಲ ಅನುಭವ ಭಕ್ತರಿಗೆ ಇವತ್ತು ಭಾಳ ನೋವಾಗಿದೆ, ಬೇಜಾರಾಗಿದೆ. ನಾನು ಕೂಡ ಅದನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮಾತ್ರ ನಾಟಿ ಕೋಳಿಯನ್ನ ತಿಂದ ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಎಲ್ರಿಗೂ ನಾಟಿ ಕೋಳಿ ಕೊಡೋದು ಒಳ್ಳೆಯದು. ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಅವರ ಹೇಳಿಕೆ. ನಿನ್ನೆಯಿಂದ ನಾಟಿ ಕೋಳಿ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಹಾಗೆಯೇ ಮತ್ತೊಂದು ವಿಚಾರ, ರಾಜ್ಯದ ಸಿಎಂ ಯಾರೆಂಬ ಅನುಮಾನ ಶುರುವಾಗಿದೆ ಎಂದಿದ್ದಾರೆ ರವಿಕುಮಾರ್. ಏನ್ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ನಾಟಿ ಕೋಳಿ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಮಾಡೋದಾದ್ರೆ ನಾಟಿ ಕೋಳಿನೇ ಎಲ್ಲರಿಗೂ ಕೊಟ್ಬಿಡೋದು ಒಳ್ಳೇದು. ಯಾಕೆಂದ್ರೆ ನಾಟಿ ಕೋಳಿನಲ್ಲಿ ಈ ಸರ್ಕಾರದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ, ಉಪಹಾರಕ್ಕೆ ಕರೀರಿ ಅಂತ. ಕಾಂಗ್ರೆಸ್ಸಿನ ಹೈಕಮಾಂಡ್ ಉಪಹಾರಕ್ಕೆ ಕರೀರಿ ಡಿಕೆ ಶಿವಕುಮಾರ್ ಅವರನ್ನ ಅಂತ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದೆ. ಆಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದೆ, ನೀವು ಸಿದ್ದರಾಮಯ್ಯ ಅವರನ್ನ ಕರೀರಿ, ನಾಟಿ ಕೋಳಿ ಮಾಡ್ತೀವಿ.